ಪ್ರತಿಯೊಬ್ಬರಿಗೂ ಜೀವನದಲ್ಲಿ ತಮ್ಮದೇ ಆದಂತಹ ನೋವುಗಳಿರುತ್ತೆ, ಇಲ್ಲ ಅಂತ ನಾ ಹೇಳಲ್ಲ. ಅದನ್ನ ಕಿವಿಯಿಂದ ಕೇಳಿ ಅದನ್ನ ಬಿಟ್ಟಾಕ್ಬಿಡಿ ಅಂತ. ಹಾಗೆ ನಮಗೆ ಎಷ್ಟೋ ಬಾರಿ ಸಂಬಂಧಗಳಲ್ಲಿ ಅವಮಾನಗಳುಂಟಾಗುತ್ತೆ, ನೋವು ಉಂಟಾಗುತ್ತೆ, ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಅಂತಹ ಒಂದು ಟಾಕ್ಸಿಕ್ ರಿಲೇಶನ್‌ಶಿಪ್ ಅಂತ ಹೇಳ್ತೀವಿ. ಅಂತ ಜಾಗದಲ್ಲಿ ಆ ತರ ಟಾಕ್ಸಿಕ್ ಇದ್ದ ಕಡೆಗೆ ನಾವು ಇರಕ್ಕೆ ಆಗದಿಲ್ಲ. ಯಾಕಂದ್ರೆ ಯಾರು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ, ಯಾರಲ್ಲಿ ಪಾಸಿಟಿವಿಟಿ ಇರುತ್ತೆ, ಅವರು ಒಂದು ಟಾಕ್ಸಿಕ್ ಇರೋ ಕಡೆಗೆ ಅಥವಾ ಒಂದು ನೆಗೆಟಿವಿಟಿ ಇರೋ ಕಡೆಗೆ ಅವ್ರು ಇರಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಅಂತಹ ಒಂದು ಟಾಕ್ಸಿಟಿ ಒಂದು ಅಥವಾ ಟಾಕ್ಸಿಕ್ ಅಥವಾ ಆ ಟಾಕ್ಸಿಕ್ ಒಂದು ಎನ್ವೈರನ್ಮೆಂಟ್ ಇದ್ದಾಗ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ ಅಥವಾ ಅದ್ರ ಬಗ್ಗೆ ಖಂಡಿಸ್ತಾರೆ. ಸೊ ಅದು ಇನ್ನೊಬ್ಬರಿಗೆ ಅದು ಇಷ್ಟ ಆಗದೇ ಇರ್ಬೋದು. ಅಂತಹ ಕಡೆ ನೆಗೆಟಿವ್ ವೈಬ್ರೇಷನ್ಸೇ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಅಂತಹ ಸಂಬಂಧಗಳಲ್ಲಾಗಿರ್ಬೋದು, ಅಂತಹ ಸ್ಥಿತಿಗಳಾಗಿರ್ಬೋದು, ಅಂತಹ ಜಾಗಗಳಾಗಿರ್ಬೋದು, ಸಕಾರಾತ್ಮಕವಾಗಿರೋರು ಇರಬಾರ್ದು ಅಂತ ಹೇಳ್ತೀನಿ. ಯಾಕಂದ್ರೆ ಕೆಲವೆಲ್ಲ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಮಗೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಅಂತಹ ನೆಗೆಟಿವ್ ವೈಬ್ರೇಷನ್ಸು ಜಾಸ್ತಿ ಇರೋ ಕಡೆಗೆ ನಾವೇನ್ ಮಾಡ್ಬೇಕು, ಥ್ಯಾಂಕ್ ಯು ಬಾಯ್ ಅಂತ ಹೇಳ್ಬಿಟ್ಟು ನಮ್ಮ ಮುಂದಿನ ಜೀವನವನ್ನ ನಾವು ನೋಡ್ಕೋಬೇಕಾಗುತ್ತೆ. ಇದರಿಂದ ನಮಗೆ ನಾವು ಸಕಾರಾತ್ಮಕವಾದಂತಹ ಸಮಯವನ್ನ ಕೊಡ್ಬೋದು ಅಂತ ಹೇಳ್ತೀನಿ. ಯಾಕಂದ್ರೆ ಕೆಲವರಿಗೆ ಅಷ್ಟೇ ಅಪಮಾನ ಅವಮಾನಗಳು ಆದಂತಹ ಸಂದರ್ಭ, ಅಯ್ಯೋ ಈ ಜಾಗ ಬೇಡಪ್ಪ, ಈ ಬಿಸ್ನೆಸ್ ಅಲ್ಲಿ ಇರೋದ್ ಬೇಡ, ಈ ಫ್ಯಾಕ್ಟ್ರಿಲಿ ಕೆಲಸ ಮಾಡೋದ್ ಬೇಡ, ಅಥವಾ ಆ ಪಾರ್ಟ್ನರ್ ಬೇಡ, ಇವೆಲ್ಲವೂ ಬರುತ್ತೆ. ಅದರ ಬದಲು ನಾವು ಅಂತಹ ಒಂದು ಟಾಕ್ಸಿಕ್ ಜಾಗದಲ್ಲಿ ಇರೋ ಬದಲು ಅಂತಹ ಒಂದು ನೆಗೆಟಿವ್ ವೈಬ್ರೇಷನ್ಸ್ ನ ನಾವು ಕಮ್ಮಿ ಮಾಡ್ಕೊಳಕ್ಕಾಗಿ ನಾವು ಸಕಾರಾತ್ಮಕವಾಗಿ ಇರ್ಬೇಕು ಅಂದ್ರೆ ಆ ಸ್ಥಳವನ್ನ ಬಿಡ್ಬೇಕು. ಇಲ್ಲದಿದ್ರೆ ನಾವು ಸಕಾರಾತ್ಮಕ ಆಲೋಚನೆಯಿಂದ ನಾವು ಇರ್ಬೇಕಾಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಕೆಲವು ಕಡೆ ನೆಗೆಟಿವಿಟಿ ಇದ್ದಾಗ ಸಕಾರಾತ್ಮಕವಾಗಿರೋರ್ಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರದ ವೈಬ್ರೇಷನ್ಸ್ ಅವರಿಗೆ ಇಷ್ಟ ಆಗಲ್ಲ ಅಂತ ಹೇಳ್ತೀನಿ. ಹಾಗೇನೆ